ಸಿಎಂ ಸಿದ್ದರಾಮಯ್ಯನವರ ತವರಿನಲ್ಲೇ ಅನುದಾನದ ವಿಚಾರದಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆಯಾ? ಹೀಗೊಂದು ಪ್ರಶ್ನೆ ಇದೀಗ ಹುಟ್ಟು ಹಾಕಿದೆ. ಬಿಜೆಪಿ ಕ್ಷೇತ್ರದ ಅನುದಾನ ಕಾಂಗ್ರೆಸ್ ಶಾಸಕರಿಗೆ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ತವರಿನಲ್ಲಿ ಅನುದಾನದ ವಿಚಾರವಾಗಿ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬಿಜೆಪಿ ಕ್ಷೇತ್ರದ ಅನುದಾನವನ್ನ ಕಾಂಗ್ರೆಸ್ ಶಾಸಕರಿಗೆ ಹಂಚ್ತಾ ಇದ್ದಾರೆ ಅಂತ ಮೈಸೂರು ಪಾಲಿಕೆ ಆಯುಕ್ತರ ವಿರುದ್ಧ ಮಾಜಿ ಮೇಯರ್ ಶಿವಕುಮಾರ್ ಅವರು ಆರೋಪವನ್ನ ಮಾಡಿದ್ದಾರೆ. ಕೃಷ್ಣರಾಜ ಕ್ಷೇತ್ರದ ಅನುದಾನ ಚಾಮರಾಜನಗರ ಮತ್ತು ನರಸಿಂಹರಾಜ ಕ್ಷೇತ್ರಕ್ಕೆ ಹಂಚಿಕೆ ಮಾಡ್ತಾ ಇದ್ದಾರೆ. ರಾಮದಾಸ್ ಕ್ಷೇತ್ರದ 45 ಕೋಟಿ ಅನುದಾನ ಕಾಂಗ್ರೆಸ್ಸಿಗರ ಕ್ಷೇತ್ರಕ್ಕೆ ಹಂಚಿಕೆಯಾಗಿದೆ ಅನ್ನೋದು ಇವರ ಆರೋಪ ಆಗಿದೆ. ಸದ್ಯ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ರೀತಿಯಾದಂತಹ ಹಂಚಿಕೆ ಆಗಿದ್ಯಾ? ಬಿಜೆಪಿಯ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ಆಗಿಲ್ವಾ? ಹಾಗಾದ್ರೆ ಇದರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬೇಕಿದೆ. ಇಂದಿನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ, ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಕ್ಯಾರ ಕ್ಷೇತ್ರಕ್ಕೆ ಅಂದಿನ ಮಾನ್ಯ ಶಾಸಕರಾದಂಥ ರಾಮದಾಸ್ ಅವರು 45 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದು ಕ್ಯಾರ ಕ್ಷೇತ್ರದ ಅಭಿವೃದ್ಧಿಗೆ ತಂದಿದ್ದಂಥದ್ದು. ಅದನ್ನು ಇವತ್ತು 25 ಕೋಟಿಯನ್ನು NR ಕಾನ್ಸ್ಟಿಟ್ಯೂನ್ಸಿಗೆ, 20 ಕೋಟಿಯನ್ನು ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ ಈ ಹಣವನ್ನು ಅಲ್ಲಿಗೆ ಕೊಡುವಂಥ ಕೆಲಸವನ್ನು ಇಲ್ಲಿ ನಗರ ಪಾಲಿಕೆಯಿಂದ ಮಾಡಿದ್ದಾರೆ. ಹಾಗಾಗಿ ಇದು ಮಾಡಿರ್ತಕ್ಕಂಥದ್ದು ಕೂಡ ಇದೊಂದು ಅಕ್ಷಮ್ಯ ಅಪರಾಧ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಇಂದಿನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ, ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಕ್ಯಾರ ಕ್ಷೇತ್ರಕ್ಕೆ ಅಂದಿನ ಮಾನ್ಯ ಶಾಸಕರಾದಂಥ ರಾಮದಾಸ್ ಅವರು, ಇದು ಮಾಜಿ ಮೇಯರ್ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂತಹ ಒಂದು ಆರೋಪ. ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಅನುದಾನದ ತಾರತಮ್ಯ ನಡೀತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಈ ಹಿಂದೆ ಬೊಮ್ಮಾಯಿ ಇದ್ದಂತಹ ಸಂದರ್ಭದಲ್ಲಿ 45 ಸಾವಿರ ಕೋಟಿಯನ್ನ ಅನುದಾನವಾಗಿ ಹಂಚಿಕೆ ಮಾಡಲಾಗಿತ್ತು. ಈಗ ಅದನ್ನ ಹೋಲ್ಡ್ ಮಾಡಿ ತಮ್ಮ ಕ್ಷೇತ್ರದ ತಮ್ಮ ಕಾಂಗ್ರೆಸ್ ಶಾಸಕರಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ಕೆಪಿ ನಾಗರಾಜ್, ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಆರೋಪ ಅಂದ್ರೆ ಈ ಹಿಂದೆ 45 ಕೋಟಿಯನ್ನ ಹಂಚಿಕೆ ಮಾಡಲಾಗಿತ್ತು, ಆದ್ರೆ ಈಗ ಅದನ್ನ ತಡೆ ಹಿಡಿದಿದ್ದಾರೆ, ಅದರ ಬದಲಾಗಿ ಬೇರೆ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ ಅಂತ. ಸೊ ಇದರ ಬಗ್ಗೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ? ದಿವ್ಯಾ, ಪ್ರಮುಖವಾಗಿ ಅಂದರೆ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನ ಕ್ಯಾರ್ ಕ್ಷೇತ್ರದ ಶಾಸಕರು ಅಂದರೆ ಬಿಜೆಪಿಯ ಶಾಸಕರಾಗಿದ್ದಂಥ ಎಸ್ ಎ ರಾಮದಾಸ್ ಅವರು ಶಾಸಕರಾಗಿದ್ದಂತಹ ಅವಧಿಯಲ್ಲಿ ಒಟ್ಟು 40 ಕೋಟಿ ರೂಪಾಯಿಗಳ ಅನುದಾನವನ್ನು ಮೈಸೂರು ಮಹಾನಗರ ಪಾಲಿಕೆ ಮೂಲಕವಾಗಿ ಆ ಕ್ಷೇತ್ರಕ್ಕೆ ಬಿಡುಗಡೆ ಆಗಿತ್ತು. ಆದರೆ ಈಗ ಅದೇ 40 ಕೋಟಿ ರೂಪಾಯಿ ಹಣವನ್ನು ಆ ಒಂದು ಕ್ಷೇತ್ರದಿಂದ ತೆಗೆದು ಅದನ್ನು NR ಕ್ಷೇತ್ರಕ್ಕೆ ಮತ್ತು ಪಕ್ಕದ ಚಾಮರಾಜ ಕ್ಷೇತ್ರಕ್ಕೆ, 2 ಕ್ಷೇತ್ರಕ್ಕೂ ಕೂಡ ಅದನ್ನು ಹಂಚಿಕೆಯನ್ನು ಮಾಡಲಾಗಿದೆ. ಯಾಕಂದರೆ ಈ 2 ಕ್ಷೇತ್ರದಲ್ಲಿ ಇರುವಂತಹದ್ದು ಕಾಂಗ್ರೆಸ್ನ ಶಾಸಕರುಗಳು. ಹೀಗಾಗಿನೇ ಈ ಏನು ಕೃಷ್ಣರಾಜ ಕ್ಷೇತ್ರದಲ್ಲಿರುವಂತಹ ಬಿಜೆಪಿ ಶಾಸಕರ ಅನುದಾನವನ್ನು ತೆಗೆದುಕೊಂಡು NR ಕ್ಷೇತ್ರ ಮತ್ತು ಚಾಮರಾಜ ಕ್ಷೇತ್ರ 2 ಕ್ಷೇತ್ರದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ನೇರವಾದಂತಹ ಆರೋಪವನ್ನು ಮಾಜಿ ಮೇಯರ್ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ನ ಒಯ್ದು ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಕಾಣ್ತಾ ಇದೆ. ಈ ಅನುದಾನ ಬೇರೆ ಕ್ಷೇತ್ರಗಳಿಗೆ ಶಿಫ್ಟ್ ಆಗಿರುವಂಥದ್ದು ಡಾಕ್ಯುಮೆಂಟ್ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರ ಆರೋಪ ಇರುವಂತಹದ್ದು ಏನು, ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರೇ ಈ ಕೆಲಸವನ್ನು ಮಾಡಿದ್ದಾರೆ. ಒಂದು ಕೆಲಸಕ್ಕೆ ಇಲ್ಲಿ ಅನುದಾನ ಬಿಡುಗಡೆ ಆದ ಮೇಲೂ ಕೂಡ ಆ ಅನುದಾನ ಯಾವ ಕಾರಣಕ್ಕೆ ಶಿಫ್ಟ್ ಆಯಿತು ಅನ್ನುವಂಥದ್ದು, ಅಲ್ಲಿಗೆ ಅವರ ನೇರವಾದಂತಹ ಆರೋಪ, ಬಿಜೆಪಿ ಶಾಸಕರಿಗೆ ಇರುವಂತಹ ಸ್ಥಳಗಳಿಗೆ ಅನುದಾನವನ್ನು ಕೊಡಬಾರ್ದು, ಅದನ್ನು ಕಾಂಗ್ರೆಸ್ನ ಶಾಸಕರಿಗೆ ಶಿಫ್ಟ್ ಮಾಡಬೇಕೆನ್ನುವಂಥದ್ದು ಸರ್ಕಾರದ ಉದ್ದೇಶ ಅನ್ನುವಂಥದ್ದು ಅವರ ಆರೋಪ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.